ಆರ್ ಸಿ ಬಿ ಗೆಲ್ಬೇಕು ಸರ್. ಗೆಲ್ಬೇಕು. ಹೌದು. ಓಕೆ, ಏನು ಸ್ಕೋರ್ ಆಗ್ಬೋದು ಮೇಡಮ್ ನಾಳೆ ಆರ್ ಸಿ ಬಿಯಿಂದ ಅಂತ? 200 ಮೇಲೆ ಆಗ್ಬೋದು ಸರ್. 200 ಮೇಲೆ. ನಿಮ್ದು ಯಾರು ಫೇವ್ರೆಟ್ ಪ್ಲೇಯರ್ ಮೇಡಮ್ ಆರ್ ಸಿ ಬಿಲಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನಾಳೆ ಎಷ್ಟು ಸ್ಕೋರ್ ಮಾಡ್ಬೋದು ಮೇಡಮ್? ಮಾಡಬೇಕು ಅಂತ ಆಸೆ ಸರ್, 50 ಮೇಲೆ ಮಾಡಬೇಕು ಅಂತ. ಆರ್ ಸಿ ಬಿ 17 ವರ್ಷ ಆಯ್ತು ಮೇಡಮ್, ಒಮ್ಮೆ ಕೂಡ ಕಪ್ ಆಗಿಲ್ಲ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. 17 ವರ್ಷನೂ ಒಮ್ಮೆ ಕಪ್ ಆಗ್ತಿಲ್ಲ. ಈ ಸರ್ತಿ ಕನಸು ನನಸಾಗುತ್ತಾ ಅಂತ? ಸರ್ ನಮಗೂ ಇಷ್ಟ ಈ ಸರ್ ಕಪ್ ನಮ್ಮದೇ ಅಂತ ನಮಗೂ ಆಸೆ ಇದೆ. ಸರ್ ಏನು ಸರ್ ನೀವೇನು ಹೇಳ್ತೀರಾ? 100% ಆಗುತ್ತೆ ನಮ್ಮದೇ ಕಪ್, ಆರ್ ಸಿ ಬಿ ಕಪ್ ನಮ್ಮದೇ ಆಗುತ್ತೆ. ಓಕೆ, ಅಂದ್ರೆ ನಾಳೆ ಪಂಜಾಬ್ ಏನಾದರೂ ಕೌಂಟರ್ ಕೊಡುತ್ತಾ ಆರ್ ಸಿ ಬಿಗೆ? ಕೊಡ್ಬೋದು, ಅಂದರೆ ಆರ್ ಸಿ ಬಿನೇ ವಿನ್ ಆಗುತ್ತೆ. ಓಕೆ, ನೀವು ಏನು IPL ನೋಡ್ತೀರಾ ಸರ್? ಹಾಂ, ನೋಡ್ತೀವಿ. ಓಕೆ, ಯಾವ ಸ್ಟೇಡಿಯಂಗೆ ನೋಡಿದ್ರಾ ಅಥವಾ ಟಿವಿಯಲ್ಲಿ? ಸ್ಟೇಡಿಯಂ ಅಲ್ಲ, ಟಿವಿಲಿ ನೋಡ್ತೀವಿ. ಟಿವಿಯಲ್ಲಿ ನೋಡ್ತೀರಾ? ಓಕೆ, ಆರ್ ಸಿ ಬಿಯಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ? ನಮಗೂ ವಿರಾಟ್ ಅವರು. ಬೌಲಿಂಗ್ ಹೇಗಿರಲಿದೆ ಆರ್ ಸಿ ಬಿ? ಏನು ಚೇಂಜಸ್ ಇದೆ ಆರ್ ಸಿ ಬಿ ಸೀಸನ್ 18 ಅಲ್ಲಿ? ಸೀಸನ್ ಇದೆ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಸಲ ಗೆಲ್ಲುತ್ತೆ ಆರ್ ಸಿ ಬಿ. ಗೆಲ್ಲುತ್ತೆ. ಒಮ್ಮೆ ಜೊತೆ ಕೂಡಿ ಆಲ್ ದ ಬೆಸ್ಟ್ ಆರ್ ಸಿ ಬಿ ಅಂತ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. ನಾಳೆ ಎಷ್ಟು ಸ್ಕೋರ್ ಆಗ್ಬೋದು ಸರ್ ಆರ್ ಸಿ ಬಿಯಿಂದ? ಫಸ್ಟ್ ಬ್ಯಾಟಿಂಗ್ ಆದರೆ 220 ಪ್ಲಸ್ ಆಗುತ್ತೆ. ಬೌಲಿಂಗ್ ಆದರೆ 160 170 ಒಳಗೆ ಕಂಟ್ರೋಲ್ ಮಾಡಿದ್ರೆ ಈಸಿ ಆಗುತ್ತೆ ನಮಗೆ. ಆರ್ ಸಿ ಬಿ ಸೀಸನ್ 18 ಅಲ್ಲಿ ಏನು ಡಿಫ್ರೆಂಟ್ ಆಗಿ ಕಾಣ್ತಿದೆ ಅಂತ? ಫಸ್ಟ್ ನಾವು ಆರ್ ಸಿ ಬಿಯಲ್ಲಿ ಆಕ್ಷನ್ನಲ್ಲೇ ನಮ್ಮವ್ರು ಗೆದ್ದೋದ್ರು. ಆಕ್ಷನ್ ಮಾಡಿದಾಗಲೇ ನಾವು ಒಂದು ಒಳ್ಳೆ ಟೀಮ್ ಪಿಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ಈ ಥರ ಇರಲಿಲ್ಲ, ಬ್ಯಾಟಿಂಗ್ ಇದ್ದರೆ ಬೌಲಿಂಗ್ ಇರಲಿಲ್ಲ, ಬೌಲಿಂಗ್ ಇದ್ದರೆ ಬ್ಯಾಟಿಂಗ್ ಇರಲಿಲ್ಲ. ಬಟ್ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಸಮತೋಲನವಾಗಿದೆ. ಹಂಗಾಗಿ ಈ ಸಲ ಕಪ್ ನಮ್ಮದೇ. ಓಕೆ, ಏನು ಚೇಂಜಸ್ ಮಾಡ್ಬೇಕು ಅನ್ಸುತ್ತೆ ಆರ್ ಸಿ ಬಿ ಫೈನಲ್ಗೆ? ಅಥವಾ ಸೇಮ್ ಟೀಮ್ ಇರಬೇಕು? ಸೇಮ್ 11. ಓಕೆ, ಈ ಸರ್ತಿ ಸೀಸನ್ 18 ಅಲ್ಲಿ ಏನು ತುಂಬಾ ಆರ್ಭಟ ಇತ್ತು ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಆರ್ ಸಿ ಬಿ ಅಥವಾ ಎಲ್ಲ? ಆನೆ ನುಗ್ಗಿದ್ದೆ ದಾರಿ. ಬ್ಯಾಟಿಂಗು ಹಂಗೆ ಇದೆ, ಬೌಲಿಂಗು ಹಂಗೆ ಇದೆ, ಫೀಲ್ಡಿಂಗು ಹಂಗಿದೆ. ಓಕೆ, ನಾಳೆ ಆರ್ಭಟ ಯಾರ್ದು ಇರ್ತಾ ಬ್ಯಾಟ್ಸ್ಮನ್ಗಳದ್ದು? ಆಬ್ವಿಯಸ್ಲಿ ಕಿಂಗ್. ಓಕೆ, ನಾಳೆ ಫುಲ್ ಸೆಲೆಬ್ರೇಷನ್ ಅನ್ಸುತ್ತೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲ, ಇಡೀ ಕರ್ನಾಟಕ ನಾಳೆ ಮಲಗೋದೇ ಇಲ್ಲ. ಮಲಗೋದೇ ಇಲ್ಲ. ಇಂಟರ್ನೆಟ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಪಕ್ಕ ಜಾಮ್ ಆಗುತ್ತೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬವೇ ಹಬ್ಬ ನಾಳೆ ಅಂತೀರಾ? ಜಾಮ್ ಆಗುತ್ತೆ ನೋಡಿ, ಪಕ್ಕ ಜಾಮ್ ಆಗುತ್ತೆ ಪಕ್ಕ. ಓಕೆ, ನಾಳೆ ಆರ್ ಸಿ ಬಿ ಗೆಲ್ಲುತ್ತೆ 200%. 18 ವರ್ಷಗಳ ಕನಸು ನನಸಾಗುತ್ತೆ. 18 ಈ ಸಲ ನಮ್ಮದೇ. 18 ನಮ್ಮದೇ. ಪಂಜಾಬ್ ಏನಾದರೂ ಟಕ್ಕರ್ ಕೊಡ್ಬೋದಾ ಸರ್? ಸ್ಟ್ರಾಂಗ್ ಇದೆ ಪಂಜಾಬ್ ಕೂಡ. ಹೇಳಿದ್ನಲ್ಲ, ಆನೆ ನುಗ್ಗಿದ್ದೆ ದಾರಿ. ಪಂಜಾಬ್ ಬಂದರೂ ಅಷ್ಟೇ, ಮುಂಬೈ ಬಂದರೂ ಅಷ್ಟೇ, CSK ಬಂದರೂ ಅಷ್ಟೇ, ನುಗ್ಕೊಂಡು ಹೋಗ್ತಾ ಇರೋದಷ್ಟೇ. ತಡೆಯೋರೇ ಇಲ್ಲ ನಮ್ಮನ್ನಂತೀರಾ? ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ವಿರಾಟ್ ಅವ್ರದ್ದು ತುಂಬಾ ಬಹು ನಿರೀಕ್ಷಿತ ಕನಸು. 18 ವರ್ಷದಿಂದ ಕಾಯ್ತಾ ಇದ್ದಾರೆ. ಒಂದೇ ಟೀಮ್ಗೆ ಆಡ್ತಾ ಇದ್ದಾರೆ. ಡೆಲ್ಲಿ ಅವ್ರದ್ದು ಹೋಮ್ ಆದರೂ ಕೂಡ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕ ಟೀಮ್ಗೆ ಆಡ್ತಾ ಇದ್ದಾರೆ. ವಿರಾಟ್ ಅವರ ಒಂದು ಕನಸು ನನಸಾಗುತ್ತಾ ಟ್ರೋಫಿ ಮೇಲೆ? ಖಂಡಿತ. ಅವ್ರು ಡೆಲ್ಲಿ ಅಲ್ಲ, ಕರ್ನಾಟಕದ ಮಣ್ಣಿನ ಮಗ ಇದ್ದಂಗೆ ಅವರು. ಯಾವ ಕಾರಣಕ್ಕೂ ಅವ್ರ ಜರ್ಸಿ ನಂಬರು 18, ಸೀಸನ್ನು 18. ಹಾಗಾಗಿ ಈ ಥರ ಯಾವ ಕಾರಣಕ್ಕೂ ಕಪ್ ಮಿಸ್ ಆಗೋ ಚಾನ್ಸೇ ಇಲ್ಲ. ನಾಳೆ ಬೌಲಿಂಗ್ ಹೇಗಿರುತ್ತೆ ಆರ್ ಸಿ ಬಿದು? ಖಂಡಿತ. ಹ್ಯಾಸಲ್ವುಡ್ ಇದ್ದಾರೆ, ದಯಾಳ್ ಇದ್ದಾರೆ, ಭುವಿ ಇದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ. ತುಂಬ ಚೆನ್ನಾಗಿದೆ ಬೌಲಿಂಗ್. ನನಗೆ ಗೊತ್ತಿದ್ದಂಗೆ 18 ಸೀಸನಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಒಳ್ಳೆ ಬೌಲಿಂಗ್ ಲೈನಪ್ ಇರುವಂಥದ್ದು. ನೀವು ಮೊದಲಿಂದ ನೋಡ್ಕೊಂತ ಬರ್ತಿದ್ದೀರಾ ಸರ್ ಮ್ಯಾಚ್? ಸರ್, ಹುಟ್ಟು ಆರ್ ಸಿ ಬಿ ಫ್ಯಾನ್. ಹುಟ್ಟು ಆರ್ ಸಿ ಬಿ ಫ್ಯಾನ್. ಮೊದಲಿನ ಆರ್ ಸಿ ಬಿ ಟೀಮಿಗೂ ಈಗ 18 ವರ್ಷದ ಯಾವಾಗೆಲ್ಲ ಇವರು ಕ್ರಿಸ್ ಗೇಲ್, ABD ಇದ್ರು, ನಮ್ಮ ಅನಿಲ್ ಕುಂಬ್ಳೆ ಅವರು, ರಾಹುಲ್ ದ್ರಾವಿಡ್ ಅವರು ಸುಮಾರು ವರ್ಷಗಳ ಕಾಲ ಆಡ್ತಿದ್ದಾರೆ. ಯಾಕಂದ್ರೆ ನೀವು ಮೊದಲಿಂದ ನೋಡ್ಕೊತಾ ಬಂದಿದ್ದೀರಾ. ಆವಾಗಲೂ ಕೂಡ ಈಗಲೂ ಏನೋ ಅನಾವಶ್ಯಕವಾಗಿ ಸೋತಿರ್ಬೋದು ಆರ್ ಸಿ ಬಿ ಅನ್ಸುತ್ತಾ? ಈ ಸತಿ ಗೆಲ್ಲುತ್ತೆ ಖಂಡಿತ. ಹೇಳಿದಲ್ಲ, ಸ್ಟಾರ್ಟಿಂಗಲ್ಲಿ ಬ್ಯಾಟಿಂಗ್ ಇದ್ದರೆ ಬೌಲಿಂಗ್ ಇರ್ತಿರಲಿಲ್ಲ, ಬೌಲಿಂಗ್ ಇದ್ದರೆ ಬ್ಯಾಟಿಂಗ್ ಇರ್ತಿರಲಿಲ್ಲ. ನಮ್ಮವರು ಆರ್ ಸಿ ಬಿ ಅವರು ಅರ್ಧಕ್ಕರ್ಧ ಆಕ್ಷನಲ್ಲಿ ಸೋತಾಗ್ತಾ ಇದ್ರು. ಬಟ್ ಈ ಸಲ ಆಕ್ಷನಲ್ಲಿ ಆ ಥರ ಆಗಿಲ್ಲ. ಪಕ್ಕ ಪ್ಲಾನ್ ಮಾಡಿ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಎಲ್ಲ ನೀಟಾಗಿ ಸಮತೋಲನ ಮಾಡಿ ಟೀಮ್ ಮಾಡಿದ್ದಾರೆ. ಹಾಗಾಗಿ ಪಕ್ಕ ಈ ಸಲ ನಾವೇ. ಆರ್ ಸಿ ಬಿ ಈಗ ಗೇಲ್ ಕೂಡ ಬಂದಿದ್ದಾರೆ, ABD ಬಂದಿದ್ದಾರೆ ಮ್ಯಾಚ್ ನೋಡ್ಲಿಕ್ಕೆ, ಫೈನಲ್ ಮ್ಯಾಚ್ ನೋಡ್ಲಿಕ್ಕೆ. ABD ಟ್ರೂ ಫ್ಯಾನ್ ಆಫ್ ABD. ಈ ಸಲ ಕಪ್ ನಮ್ಮದೇ ಆಗುತ್ತೆ 200%. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ.